ಹಲೋ, ವೆಲ್ಕಮ್ ಟು ರಿಷಿ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಮಂತ್ರಾಲಯಗೆ. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ನಾವಿವತ್ತು ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಿದ್ವಿ, ಬಟ್ ಆಗಿರಲಿಲ್ಲ. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ನಾವಿವಾಗ ಬಸ್ ಸ್ಟ್ಯಾಂಡ್ಗೆ ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಡಿನ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕು, ಯಾಕಂದರೆ ನಮಗೆ ಮೈಸೂರು ಟು ಮಂತ್ರಾಲಯ ಬಸ್ ಬುಕ್ಕಿಂಗ್ ಸಿಕ್ಕಲಿಲ್ಲ. ಸೊ ನಾವು ಬ್ಯಾಂಗ್ಳೂರಿಂದ ಮಂತ್ರಾಲಯಗೆ ಬಸ್ ಬುಕ್ ಮಾಡಿರೋದ್ರಿಂದ ನಾವು ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೋದ್ವಿ. ಆ ಬಸ್ ನಮಗೆ ಸ್ಯಾಟಲೈಟಲ್ಲೇ ಸ್ಟಾಪ್ ಆಯಿತು. ಸೊ ನಾವು ಮೆಜೆಸ್ಟಿಕ್ಗೆ ಕ್ಯಾಬ್ ಮಾಡಿಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಊಟ ಮಾಡೋದ ಅಂತ ಹೇಳಿ ಹೋಟೆಲ್ಸ್ ನೋಡ್ತಾ ಇದ್ದೀವಿ. ಯಾವುದು ಕಾಣಿಸ್ತಾ ಇಲ್ಲ. ಫೈನಲಿ ಯಾವುದೋ ಹೋಟೆಲಿಗೆ ಬಂದ್ವಿ. ಅಲ್ಲಿ ನಾನು ಇಡ್ಲಿ ವಡ ತಗೊಂಡೆ, ಅವರು ಆನಿಯನ್ ದೋಸೆ ತಗೊಂಡ್ರು. ಸೊ ಇಬ್ಬರು ತಿಂದು ಇವಾಗ ಮಂತ್ರಾಲಯ ಬಸ್ ಬಂದು ರೆಡಿ ಆಗಿತ್ತು. ಸೊ ಅದು ಬಂದಿರೋದು ಮೈಸೂರಿಂದ, ಬಟ್ ನಮಗೆ ಅಲ್ಲಿಂದ ಬುಕ್ಕಿಂಗ್ ಸಿಗಲಿಲ್ಲ. ಮೈಸೂರಿಂದ ಬಂದಿದ್ದ ಬಸ್ಸಲ್ಲೇ ನಮಗೆ ಇಲ್ಲಿಂದ ಬುಕ್ಕಿಂಗ್ ಸಿಕ್ತು. ಸೊ ಈ ಬಸ್ ಇವಾಗ 9:30ಗೆ ಹೊರಡೋದು. ಇವಾಗ ಬಸ್ಸು ಬ್ಯಾಂಗ್ಳೂರಿಂದ ಹೊರಟಿದೆ. ನಮಗೆ ಬಸ್ಗಳು ಬುಕ್ಕಿಂಗ್ ಸಿಗಲಿಲ್ಲ, ಟ್ರೈನ್ ಕೂಡ ಬುಕ್ಕಿಂಗ್ ಸಿಗಲಿಲ್ಲ, ರೂಮ್ಸ್ ಕೂಡ ಸಿಗಲಿಲ್ಲ. ಬಟ್ ಏನೋ ಆಗಿದಾಗಲಿ ಅಂತ ಹೊರಟ್ವಿ. ಬಟ್ ಇಲ್ಲಿಂದ ಬುಕ್ಕಿಂಗ್ ಸಿಕ್ತು. ನೆಕ್ಸ್ಟು ಮಂತ್ರಾಲಯದಿಂದ ಬರುವಾಗ ಇದೇ ಬಸ್ಸು ನಮಗೆ ಮಂತ್ರಾಲಯ ಟು ಮೈಸೂರು ಬುಕ್ಕಿಂಗ್ ಸಿಕ್ತು. ಸೊ ಬುಕ್ ಮಾಡಿಬಿಟ್ಟಿದ್ದೀವಿ ಆನ್ಲೈನಲ್ಲಿ ಆಲ್ರೆಡಿ. ಸೊ ನಾವಿವಾಗ ಹೊರಟ್ವಿ. ಇಲ್ಲಿ ಊಟಕ್ಕೆ ಸ್ಟಾಪ್ ಕೊಟ್ಟು ನಾವು ಆಲ್ರೆಡಿ ಊಟ ಮಾಡಿರೋದ್ರಿಂದ ನಾವಿಲ್ಲಿ ಊಟ ಮಾಡಲಿಲ್ಲ. ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಇಲ್ಲಿಂದ ಬಸ್ಸು ಹೊರಟು. ನಾವು ಮಂತ್ರಾಲಯಗೆ ಮಾರ್ನಿಂಗ್ 4:50ಗೆ ರೀಚ್ ಆದ್ವಿ. ನಾವು ರೂಮ್ ಬುಕ್ ಮಾಡಿರ್ಲಿಲ್ವಲ್ಲ, ಸೊ ನಾವು ರೂಮ್ಸ್ನ ಹುಡ್ಕಿದ್ವಿ, ಯಾವುದು ಸಿಗಲಿಲ್ಲ. ಸೊ ಫೈನಲಿ ಯಾವುದೋ ಒಂದು ರೂಮ್ ಸಿಕ್ತು. 5 o'clock ಇವಾಗ ರೆಡಿಯಾಗಿ ನಾವು ಟೆಂಪಲ್ಗೆ ಹೋಗಬೇಕು. ನಾವು ಇವಾಗ ರೆಡಿಯಾಗಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. 6 o'clockಗೆ ಟೆಂಪಲ್ ಓಪನ್ ಆಗೋದು. ಸೊ ಅಷ್ಟರಲ್ಲಿ ನಾವು ಹೋಗೋದ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ನಾವು ಮಂತ್ರಾಲಯಗೆ ಬಂದು 2 years ಆಗಿತ್ತು. 2 yearsಯಿಂದ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ತುಂಬಾ ಖುಷಿ ಆಗ್ತು ಇಲ್ಲಿ ಬಂದು. ಒಂಥರ ಎಷ್ಟು ಖುಷಿ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಒಂಥರ ಪಾಸಿಟಿವ್ ವೈಬ್ ಇಲ್ಲಿ. ನಾವಿಲ್ಲಿ ಬಂದ ತಕ್ಷಣ ಮಂಚಾಲಮ್ಮ ದೇವರಿಗೆ ಫಸ್ಟು ದರ್ಶನ ಮಾಡಬೇಕು, ಆಮೇಲೆ ರಾಘವೇಂದ್ರ ಸ್ವಾಮಿ ದೇವರಿಗೆ ದರ್ಶನ ಮಾಡಬೇಕು. ಇವಾಗ ನಮ್ಮದು ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ. ಸೊ ಪ್ರಸಾದ ಎಲ್ಲ ಈಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಬಿಚ್ಚಾಲೆ ಪಂಚಮುಖಿ ಹನುಮ ಆ ಟೆಂಪಲ್ಗೆ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈಗ ಹೋಗ್ತಿರೋ ದೇವಸ್ಥಾನಗಳಿರೋದು ನಮ್ಮ ಮಠದಿಂದ 20 kilometer ದೂರದಲ್ಲಿರೋದು. ಸೊ ಇಲ್ಲಿಗೆ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಇದು ಬಂದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು. ಫಸ್ಟು ಇದು ಸಿಗುತ್ತೆ ನಮಗೆ. ನಾವು ಮಠದಿಂದ 9 ಗಂಟೆಗೆ ಬಿಟ್ಟಿದ್ದು. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 12 o'clock ಆಗಿತ್ತು. ಅಷ್ಟು ಟೈಮ್ ಬೇಕು ಇಲ್ಲಿಗೆಲ್ಲ ಹೋಗೋದಕ್ಕೆ. ಇದು ಬಂದು ಅಪ್ಪಣ್ಣಾಚಾರ್ಯರದು ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಕೂತು ವಿಶ್ರಾಂತಿ ಪಡೆಯುವಂತಹ ಜಾಗ ಇದು. ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು ಎಲ್ಲರೂ ಅಂತರಾಗ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳ ಮನೆಯಲ್ಲಿ ಅಪ್ಪಣಾಚಾರ್ಯ ಜೊತೆಯಲ್ಲಿ 13 ವರ್ಷ ಅವ್ರ ಜೊತೆಯಲ್ಲೇ ಇದ್ದರು. ಜಪತ್ಕಟ್ಟಿ ಹೋಗಿ ಬಂದ್ರೆ ಅಲ್ಲಿ ನದಿ ದಂಡಿ ಏಕಶಲ ವೃಂದಾವನಿದೆ, ಅದು ಜಪತ್ಕಟ್ಟಿ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಜಪ ಮಾಡ್ಕೊಂಡ್ಬಂದು ಇಲ್ಲಿ ಹೊರಗಡೆ ಡ್ರಿಲ್ ಹಾಕಿದ್ರಲ್ಲ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ದೊಡ್ಡವರು, ಆದರೂ ಗುರುಗಳನ್ನು ತಿಳ್ಕೊಂಡು ಬೀಸರಿಕೆಯಿಂದ ಬೀಸೋದು, ಕೈಕಾಲುತ್ತದು ಅಂತೇಳಿ ಸೇವೆ ಮಾಡ್ತಾಯಿದ್ರು. ಅದು ಅಪ್ಪಣಾಚಾರ್ಯ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹ. 400 ವರ್ಷದಿಂದ ಮಣ್ಣಿನ ಮನೆ ಇತ್ತು. ಈ ಜಾಗ ಎಲ್ಲ ಹುತ್ತ ಇತ್ತು. ಹುತ್ತದಲ್ಲಿ ಒಂದು ಜೀವಂತ ಸರ್ಪವಾಸವಾಗಿತ್ತು. ಅದರ ಹೆಸರು ಕೃಷ್ಣ ಸರ್ಪ ಅಂತ. ಅಪ್ಪಣಾಚಾರ್ಯ ಪ್ರತಿದಿನ ಹನುಮಂದೇವ ಪೂಜೆ ಆದ ನಂತರ ಒಂದು ಬೆಳ್ಳಿ ತಂಬಿಲ ಹಾಲನ್ನು ತುಂಬಿಕೊಂಡೋಗಿ ಹೊರಗಡೆ 11 ಗಂಟೆ 12 ಸುಮಾರು ಇಟ್ಕೊಂಡು ಕೊಡ್ತಾಯಿದ್ರು. ಸರ್ಪ ಸರಿಯಾದ ಸಮಯಕ್ಕೆ ಹೋಗಿ ಅವ್ರು ಕೊಟ್ಟಂಥ ಹಾಲನ್ನು ಕುಡಿದು ಪುನಃ ಬಂದು ಹುತ್ತ ಸೇರ್ತಾ ಇತ್ತು. ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣಾಚಾರ್ಯ ಪ್ರತ್ಯಕ್ಷ ದಿನ ನೋಡ್ತಾ ಇದ್ರು. ಅದಕ್ಕೆ ಒಂದು ದಿವಸ ಅವ್ರ ಶಿಷ್ಯ ಅಪ್ಪಣ್ಣ
ಸರ್ಪ ನಮ್ಮಿಬ್ಬರಿಗೆ ಏನು ತೊಂದರೆ ಮಾಡ್ತಾ ಇಲ್ಲ. ಮುಂದೆ ಮನೆಗೆ ಹೆಣ್ಮಕ್ಳು ಹುಡುಗರು ಭಕ್ತಾದಿಗಳು ಬರ್ತಾರ, ಯಾರನ್ನ ಸರ್ಪ ನೋಡಿ ಹೆದರ್ಬೋದು, ಭಯಗೊಳ್ಬೋದು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತೆಗೆದುಕೊಳ್ಳೋ ಸ್ಥಳದಲ್ಲೇ ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಅವ್ರು ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡ್ರ ಹುತ್ತದಲ್ಲಿರ್ತಕ್ಕಂಥ ಸರ್ಪ ಎಲ್ಲವನ್ನೂ ಕೇಳಿಸ್ಕೊಂಡು ನನ್ನಿಂದ ಮುಂದೆ ಬರ್ತಕ್ಕಂಥದ್ದು ಯಾರಿಗೂ ತೊಂದರೆ ಆಗಬಾರ್ದಂತ ತಾನೇ ಸ್ವತಃ ಹುತ್ತದಲ್ಲಿ ಶಿಲೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಾರ ಇಲ್ಲಿ ತೆಗೆಸಿ ಹುತ್ತವನ್ನು ತೆಗೆಸಾಕಿ ಆ ಶಿಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಇದು ಮುಖ, ಕಿರೀಟ, 2 ಕಣ್ಣು, ಕಾಲು, ಕೈ, ಶಂಖ, ಚಕ್ರ, ನವಿಲುಗರಿ ಇಲ್ಲಿ ಕಾಣ್ತದ. ಕಾಣಿಸ್ತದ, ಕಾಣದ ನಂತರ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಬಂದು ರಾಘವೇಂದ್ರ ಸ್ವಾಮಿಯವ್ರದ್ದು ಬೃಂದಾವನ ಇರೋದು ಜಾಗ. ಇದು ಬಂದು ನದಿ ತೀರದಲ್ಲಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಯವ್ರದ್ದು ಒಂದು ಬೃಂದಾವನನ ಸ್ಥಾಪಿಸಿ ಅದಕ್ಕೆ ಪ್ರತಿದಿನ 3 ಗಂಟೆಗೆ ರಾಘವೇಂದ್ರ ಸ್ವಾಮಿಯವರಿಗೆ ಮೊದಲನೇ ಪೂಜೆ ಇಲ್ಲೇ ನಡೆಯೋದಂತೆ. ಇವತ್ತಿಗೂ ಕೂಡ ಇಲ್ಲಿ 3 ಗಂಟೆ ಸಮಯದಲ್ಲಿ ಗಂಟೆನಾದ, ಶಂಖ ಕೂಗೋ ಸೌಂಡ್ಸ್ ಎಲ್ಲ ಇಲ್ಲಿ ಕೇಳಿ ಬರುತ್ತಂತೆ. ಇದು ಬಂದು ರಾಘವೇಂದ್ರ ಸ್ವಾಮಿಯವರಿಗೆ ಅಪ್ಪಣ್ಣಾಚಾರ್ಯರು ನಿರ್ಮಿಸಿರುವಂತಹ ಒಂದು ಬೃಂದಾವನ ಇದೆ ನೋಡಿ. ಆ ಬೃಂದಾವನ ಇದಕ್ಕೇನೆ ಮೊದಲನೇ ಪೂಜೆ ನಡೆಯೋದು. ಸೊ ಈ ಪ್ಲೇಸ್ ಬಂದು ಬಿಚ್ಚ